ಯೂಟ್ಯೂಬ್ ನಯನ ಹೋಮಿಗೆ ಸ್ವಾಗತ. ಇವತ್ತು ದಾಸವಾಳ ಗೊಜ್ಜು ಮಾಡಿಕೊಳ್ಳುವ. ಅದಕ್ಕೆ ಒಂದು 35ರಿಂದ 40 ದಾಸವಾಳ ಹೂವು ತೊಗೊಂಡಿದ್ದೇನೆ. ದಾಸವಾಳ ಹೂವಲ್ಲಿ ಇಂಥದ್ದು ತಗೊಳ್ಬೋದು, ಈ ಟೈಪು ತಗೊಳ್ಬೋದು, ಮತ್ತು ಈ ಟೈಪು ಇದ್ದರೂ ಪರವಾಗಿಲ್ಲ, ಎಂತ ಆಗೋದಿಲ್ಲ. ಮತ್ತು ಒಂದು ನೀರುಳ್ಳಿ, 3 ಹಸಿಮೆಣಸು, ಸ್ವಲ್ಪ ಹುಳಿ, ಸ್ವಲ್ಪ ಕರಿಬೇವು. ಇದನ್ನೀಗ ಸ್ವಚ್ಛ ಮಾಡ್ಕೊಳ್ತೇನೆ. ಸ್ವಚ್ಛ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡು ಬರ್ತೇನೆ. ಈಗ ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಈಗ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಸ್ವಲ್ಪ ಇಂಗ ಹಾಕಿದ್ದೇನೆ. ಮತ್ತು 3 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. ಇದು ಉದ್ದುದ್ದ ಹಾಕ್ಕೊಳ್ಬೇಕು, ಇಲ್ಲದ್ರೆ ಬಾಯಿಗೆ ಮತ್ತು ಸಿಕ್ಕಿದ ಮಕ್ಕಳಿಗೆಲ್ಲ ಖಾರ ಆಗ್ಬೋದು. ಇದೀಗ ಆಗಿದೆ. ಇದಕ್ಕೆ ನೀರುಳ್ಳಿ ಹಾಕ್ಕೊಳ್ಳುವ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಕರೆಂಟ್ ಎಲ್ಲ ಇಲ್ಲದಿದ್ದರೆ ಒಳ್ಳೆ ಆಗ್ತದೆ. ಮಿಕ್ಸಿಯ ಉಪಯೋಗವೇ ಇಲ್ಲ ಇದಕ್ಕೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಸಿನ ಮತ್ತು ಹುಳಿ. ಈಗ ಕಟ್ ಮಾಡಿಕೊಂಡ ಹೂವು ಹಾಕುವ. ಚೂರು ಬೆಲ್ಲ, ಹುಳಿಯ ನೀರು ಕಮ್ಮಿ ಆದರೆ ಒಂಚೂರು ನೀರು ಹಾಕ್ಕೊಳ್ಬೇಕು. ಇದು ಆಗಿದೆ. ಈಗ ದಾಸವಾಳ ಗೊಜ್ಜು ರೆಡಿಯಾಗಿದೆ. ಇದು ಅನ್ನರೊಟ್ಟಿಗೆ ಸವಿಯಲು ಒಳ್ಳೆಯದಾಗ್ತದೆ. ಹೀಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ.